ಥ್ಯಾಂಕ್ ಯು ಜೀಸಸ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈ ಒಂದು ಭಾನುವಾರ ದಿವಸ ದೇವರು ತಿರುಗಿ ಮತ್ತೊಂದು ಆವರ್ತಿ ಆತನ ಸಂದೇಶವನ್ನು ಸಾರುವಂತೆ ಯೂಟ್ಯೂಬ್ ಮುಖಾಂತರ ದೇವರು ಕೊಟ್ಟಂಥ ಆಶೀರ್ವಾದಕ್ಕಾಗಿ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಹೌದು, ಈ ಒಂದು ಬೆಳಗಿನ ಜಾವದಲ್ಲಿ ದೇವರು ನಮಗೆ ಕೊಟ್ಟಂಥ ಆತ್ಮಿಕ ಆಹಾರವನ್ನು ನಾವು ನೋಡಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ: ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನಗಿಲ್ಲ, ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ಒಬ್ಬ ಶತಾಧಿಪತಿಯ ಆಳಿಗೆ ಏನಾಗಿರುತ್ತೆ? ಅಸ್ವಸ್ಥನಾಗಿರುತ್ತಾನೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಆ ಶತಾಧಿಪತಿಯು ಯೇಸು ಕ್ರಿಸ್ತನ ಬಗ್ಗೆ ತಿಳಿದುಕೊಂಡು ಯೇಸು ಕ್ರಿಸ್ತನು ಮಾಡುವ ಅದ್ಭುತಗಳನ್ನು ನೋಡಿ ಆತನೇನು ಮಾಡ್ತಾ ಇದ್ದಾನೆ? ಯೇಸು ಕ್ರಿಸ್ತನ ಹತ್ರಕ್ಕೆ ಹೋಗ್ತಾನೆ. ಯಾಕಂದರೆ ಯೇಸು ಕ್ರಿಸ್ತನ ಹತ್ರ ಹೋದರೆ ನನ್ನ ಆಳಿಗೆ ಗುಣವಾಗ್ತದೆ ಎಂಬುದಾಗಿ ಆತನು ನಂಬಿಕೆ ಇಟ್ಟು ಹೋಗ್ತಾನೆ. ಆತನು ತನ್ನ ಆಳಿಗೆ ಅನೇಕ ವೈದ್ಯರಿಂದ ಆತನು ಚಿಕಿತ್ಸೆ ಮಾಡಿಸಿದ್ರು ಕೂಡ ಅಲ್ಲಿ ಫಲಕಾರಿ ಆಗಿಲ್ಲ. ಅದಕ್ಕೋಸ್ಕರ ಆತನೇನು ಮಾಡ್ತಾ ಇದ್ದಾನೆ? ಯೇಸು ಕ್ರಿಸ್ತನ ಬಗ್ಗೆ ತಿಳಿದುಕೊಂಡು ಆತನು ಶತಾಧಿಪತಿ ಆದರೂ ಕೂಡ ಆ ದೇವರ ಇದ್ದ ಕಡೆಗೆ ಆತನು ಓಡಿ ಬಂದು ಯೇಸು ಕ್ರಿಸ್ತನಿಗೆ ಹೇಳ್ತಾ ಇದ್ದಾನೆ: ಗುರುವೇ, ನನ್ನ ಆಳು ಅಸ್ವಸ್ಥನಾಗಿದ್ದಾನೆ, ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗ್ತದೆ. ಯಾಕಂದರೆ ನೀನು ನನ್ನ ಮನೆಗೆ ಬರತಕ್ಕಷ್ಟು ನಾನು ಯೋಗ್ಯತೆ ನನಗಿಲ್ಲ, ನೀನು ಇಲ್ಲಿಂದ ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗ್ತದೆ ಎಂಬುದಾಗಿ ಆ ದೃಢವಾದ ನಂಬಿಕೆ ಮಾತನ್ನು ಹೇಳಿದಾಗ ಯೇಸು ಸ್ವಾಮಿ ಹೇಳ್ತಾರೆ: ನಾನು ನಿನ್ನ ಮನೆಗೆ ಬರುತ್ತೇನೆ ಎಂಬುದಾಗಿ ಹೇಳಿದಾಗ, ಇಲ್ಲ ಯೇಸಪ್ಪ, ನೀನು ಒಂದು ಮಾತು ಹೇಳಿದರೆ ಸಾಕು ಎಂಬುದಾಗಿ ನನ್ನ ಆಳಿಗೆ ಗುಣವಾಗ್ತದೆ ಎಂಬುದಾಗಿ ಆತನು ಹೇಳಿದನು. ನೋಡಿ, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಲ್ಲಿ ಯೇಸು ಕ್ರಿಸ್ತನು ಬಂದುಬಿಟ್ಟು ಆ ಒಂದು ಆಳಿಗೆ ತಲೆ ಮೇಲೆ ಕೇಳಿ ಪ್ರಾರ್ಥನೆ ಮಾಡೋದು ಬೇಕಾಗಿಲ್ಲ. ಕೇವಲ ಒಂದು ಮಾತು ಯೇಸಪ್ಪ ನೀನು ಹೇಳಿದರೆ ನನ್ನ ಆಳಿಗೆ ಸ್ವಸ್ಥವಾಗ್ತದೆ ಎಂಬುದಾಗಿ ಆತನ ನಂಬಿಕೆಯನ್ನು ನೋಡಿ ದೇವರು ಹೇಳ್ತಾ ಇದ್ದಾರೆ, ಇಂಥ ನಂಬಿಕೆ ನಾನು ಎಲ್ಲಿ ನೋಡಿಲ್ಲ, ಇಸ್ರಾಯೇಲ್ ಜನರಲ್ಲಿ ಕೂಡ ನೋಡಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾಕಂದರೆ ಇಸ್ರಾಯೇಲರನ್ನು ನಡೆಸಿದಂಥ ಯೆಹೋವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಈ ಒಂದು ನಂಬಿಕೆ ನಾನು ಇಸ್ರಾಯೇಲ್ ಜನರಲ್ಲಿ ಕೂಡ ನೋಡಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ. ಯಾಕಂದರೆ ಆ ಒಂದು ಐಗುಪ್ತ ದೇಶದಿಂದ ಬಿಡಿಸಿ ದೇವರಲ್ಲಿ ಅನೇಕ ಅದ್ಭುತಗಳನ್ನು ಅನೇಕ ಮಹತ್ಕಾರ್ಯಗಳನ್ನು ಮಾಡಿಸಿಕೊಂಡು ಆ ಒಂದು ಇಸ್ರಾಯೇಲರಿಗೆ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಸೇರಿಸುವಾಗ ಆ ಮಧ್ಯದಲ್ಲಿ ಅನೇಕ ಕೆಂಪು ಸಮುದ್ರವನ್ನು ವಿಭಾಗ ಮಾಡ್ತಾರೆ, ಅನೇಕ ಮನ್ನ ಪರಲೋಕದಿಂದ ಕೊಡ್ತಾರೆ, ಬಂಡೆದ ನೀರು ತೆಗೆದು ಅನೇಕ ರೀತಿಯಲ್ಲಿ ಇಸ್ರಾಯೇಲ್ ಜನರಿಗೆ ಅವರ ಮಧ್ಯದಲ್ಲಿ ಅದ್ಭುತ ಮಾಡ್ತಾರೆ. ಆದರೂ ಕೂಡ ಅವರು ದೇವರ ಮೇಲೆ ನಂಬಿಕೆ ಇಟ್ಟಿಲ್ಲ. ಆದರೆ ಈ ಶತಾಧಿಪತಿಯು ಇವತ್ತು ನಾನು ಮಾಡುವ ಒಂದು ಅದ್ಭುತಗಳನ್ನು ಕೇಳಿಕೊಂಡು ಈತನು ನಂಬಿಕೆಯಿಂದ ಒಂದು ಮಾತಿನ ಮೇಲೆ ನನ್ನ ಆಳಿಗೆ ಗುಣವಾಗ್ತದೆ ಎಂಬುದಾಗಿ ಹೇಳಿದ ಮಾತನ್ನು ನೋಡಿ ಯೇಸು ಸ್ವಾಮಿ ಹೇಳ್ತಾರೆ: ನಿನ್ನ ಆಳಿಗೆ ಸ್ವಸ್ಥವಾಗುತ್ತದೆ, ಹೋಗಿ ಎಂಬುದಾಗಿ ಹೇಳಿದನು. ಅದೇ ಸಮಯದಲ್ಲಿ ಯೇಸು ಕ್ರಿಸ್ತನು ಹೇಳಿದಂಥ ಅದೇ ಸಮಯದಲ್ಲಿ ಅದೇ ಕ್ಷಣದಲ್ಲಿ ಆತನ ಆಳಿಗೆ ಗುಣವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಆ ಒಂದು ಸಮಯದಲ್ಲಿ ಆ ಒಂದು ನಾಡಿನಲ್ಲಿ ನೋಡಬೇಕಾದ ಶತಾಧಿಪತಿ ಎಂಬರು ಒಬ್ಬ ದೊಡ್ಡ ಆತನ ಒಂದು ಅಧಿಕಾರ ಉಳ್ಳವಂಥದ್ದಾಗಿತ್ತು. ಅವರಿಗೆ ಒಂದು ದೊಡ್ಡ ಆತನ ಕೆಳಗೆ 100 ಜನ ಇರುವಂಥದ್ದಾಗಿದೆ. ಅವರು ಒಬ್ಬನಿಗೆ ಹೋಗಂದ್ರೆ ಹೋಗ್ತಾ ಇದ್ದನು, ಬಾ ಅಂದರೆ ಬರ್ತಾ ಇದ್ದನು. ಅಂಥ ಒಂದು ಅಧಿಕಾರ ಉಳ್ಳವಂಥ ಸೇನಾಧಿಪತಿ ಶತಾಧಿಪತಿ ಆದರೂ ಕೂಡ ದೇವರಲ್ಲಿ ಬಂದುಕೊಂಡು ಏನು ಮಾಡಿದನು? ಆತನ ತಗ್ಗಿಸಿಕೊಂಡನು. ಯಾಕಂದರೆ ನಾವು ಕೂಡ ಇವತ್ತು ನಮ್ಮ ರಕ್ಷಕರ ಯೇಸು ಕ್ರಿಸ್ತನಲ್ಲಿ ಇವತ್ತು ನಮ್ಗೆ ಎಷ್ಟೇ ದೇವರ ದೊಡ್ಡ ಅಧಿಕಾರ ಕೊಟ್ಟಿದ್ದರೂ ಕೂಡ ನಾವು ಏನು ಮಾಡಬೇಕು? ದೇವರಲ್ಲಿ ತಗ್ಗಿಸಿಕೊಳ್ಬೇಕು. ಹಲ್ಲೆಲೂಯಾ. ನಾವು ದೇವರಲ್ಲಿ ದೀನತೆಯಿಂದಿರಬೇಕ್ರಿ ಎಂಬುದಾಗಿ ಒಂದು ಶತಾಧಿಪತಿಯ ವಿಷಯದಲ್ಲಿ ನಮಗೆ ನೋಡಿ ಗೊತ್ತಾಗಬೇಕು. ಹೌದು, ಇವತ್ತು ನಾವು ಅನೇಕ ರೀತಿಯಲ್ಲಿ ಒಂದು ಅಧಿಕಾರದಲ್ಲಿರುವಾಗ ನಾವು ಏನು ಮಾಡ್ತೀವಿ? ಅನೇಕ ಗರ್ವ ಅಹಂಕಾರದಿಂದ ಮೆರಿತೇವೆ. ನಾನ್ಯಾಕು ಅಲ್ಲಿ ಹೋಗಬೇಕು, ನಾನ್ಯಾಕ ಸೇವಕರ ಹತ್ರ ಹೋಗಬೇಕು, ನಾನ್ಯಾಕೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾವು ಜಂಬ ಕೊಚ್ಕೋತೇವೆ. ಆದರೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರ ವಾಕ್ಯ ಹೇಳ್ತಿದೆ, ಗರ್ವ ಅಹಂಕಾರಗಳಿಗೆ ನಾನು ಎದುರಿಸ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ದೇವರು ಹೇಳ್ತಾರೆ, ದೀನರಿಗಾದರೂ ನಾನು ದಯ ತೋರಿಸುವೆನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವು ಕೂಡ ಆ ಒಂದು ಶತಾಧಿಪತಿಯಂತೆ ನಾವು ತಗ್ಗಿಸಿಕೊಂಡು ಯೇಸು ಕ್ರಿಸ್ತನ ಒಂದು ಮಾತು ಹೇಳಿದರೆ ಸಾಕು, ನಮಗೆ ಗುಣವಾಗ್ತದೆ ಅಂತ ನಮ್ಮ ನಂಬಿಕೆ ನಮ್ಮಲ್ಲಿ ಇರಬೇಕು. ಇವತ್ತು ನಾವು ಅನೇಕ ಜನರು ಇವತ್ತು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಅನೇಕ ರೋಗಗಳು ಹೋಗ್ತಾ ಇಲ್ಲ, ಕಷ್ಟಗಳು, ಕಣ್ಣೀರು, ಅನೇಕ ಬಡತನ, ದರಿದ್ರಗಳು, ನಮ್ಮ ಸಮಸ್ಯೆಗಳಿಗೆ ಸಮಾಧಾನ ಆಗ್ತಾ ಇಲ್ಲ ಎಂಬುದಾಗಿ ನೀವು ಇವತ್ತು ಅನ್ಕೋದಿರ್ಬೋದು. ಆದರೆ ಇವತ್ತು ನೀನು ನಂಬಿಕೆಯಿಂದ ಆ ದೇವರು ಒಂದು ಮಾತಾಡಿದರೆ ಸಾಕು. ಯಾಕಂದರೆ ದೇವರ ಬಾಯಿಂದ ಹೊರಡುವ ಮಾತು ಅದು ಆಶೀರ್ವಾದಕರವಾಗಿದೆ. ಆ ಥರ ಆತನು ಯೇಸು ಕ್ರಿಸ್ತನ ಭೂಮಿ ಆಕಾಶಗಳು ಉಂಟು ಮಾಡಿದ ಹೇಗೆ
ಬಾಯಿ ಮಾತಿನಿಂದಲೇ ನಾಲಿಗೆಯಿಂದ ನುಡಿದಾಗ ಸೊ ದೇವರು ಏನಾಯಿತು, ಭೂಮಿ ಆಕಾಶಗಳು ಸೃಷ್ಟಿ ಮಾಡಿದಂಥ ದೇವರಾಗಿದೆ. ಭೂಮಿ ಉಂಟಾಗಲಿ, ಸೂರ್ಯ ಉಂಟಾಗಲಿ, ಚಂದ್ರ ಉಂಟಾಗಲಿ, ಸಮುದ್ರ ಉಂಟಾಗಲಿ ಎಂಬುದಾಗಿ ಹೇಳಿದಾಗ ಅದು ಉಂಟಾಗಿತ್ತು ಎಂಬುದಾಗಿ ನೋಡ್ತೇವೆ. ಅದಕ್ಕೆ ಅವನು ಕೂಡ ಯೇಸು ಕ್ರಿಸ್ತನ ಒಂದು ಮಾತು ಹೇಳಿದರೆ ಸಾಕು, ನಿನ್ನ ಆಳಿಗೆ ಗುಣವಾಯಿತು ಹೋಗು ಅಂತ ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗ್ತದೆ ಎಂಬುದಾಗಿ ಆತನು ದೃಢವಾಗಿ ನಂಬಿಕೊಂಡು ಆ ದೇವರಲ್ಲಿ ಬಂದಿದ್ದನು. ಆಗ ಆತನಿಗೆ ಏನಾಯಿತು, ನಂಬಿಕೆ ಎಂದರೆ ಆತನು ನಂಬಿಕೆ ಇಟ್ಟಂತೆ ಆತನ ದಾಸನಿಗೆ ಆತನಿಗೆ ಆಳಿಗೆ ಸ್ವಸ್ಥವಾಯಿತು. ಹಾಲೆಲೂಯಾ. ಕರ್ತನಲ್ಲಿ ನಂಬಿಕೆಯಿಂದ ದೃಢವಾಗಿ ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡು ಪ್ರಾರ್ಥನೆ ಮಾಡಿದಾಗ ಇವತ್ತು ನಿನಗೆ ಎಂಥ ಸಮಸ್ಯೆ, ಎಂಥ ರೋಗ, ಕಣ್ಣೀರು, ಚಿಂತೆ ಇದ್ದರೂ ಕೂಡ ನೀನು ನಂಬಿಕೆಯಿಂದ ತಗ್ಗಿಸಿಕೊಂಡು ಇವತ್ತು ನಿನ್ನ ದೇವರು ಎಂಥ ಅಧಿಕಾರ ಕೊಟ್ಟಿದ್ದರೂ ಕೂಡ ಅದನ್ನು ನೀನು ಒಂದು ಸ್ವಾಧೀನ ಮಾಡಿಕೊಳ್ಳದೆ ಇವತ್ತು ನಾನು ದೊಡ್ಡ ಅಧಿಕಾರದಲ್ಲಿ ಇದ್ದೆ ಎಂಬ ಒಂದು ಗರ್ವ, ಒಂದು ಸ್ವಾರ್ಥ ಬಿಟ್ಕೊಟ್ಟು ನೀನು ತಗ್ಗಿಸಿಕೊಂಡು ತಾಳ್ಮೆಯಿಂದ ದೀನನಾಗಿ ಯೇಸು ಕ್ರಿಸ್ತನಲ್ಲಿ ಬಂದು ಆತನು ಮಾತಾಡಿದರೆ ಸಾಕು, ಏಸಪ್ಪ ಒಂದು ಮಾತು ನುಡಿದರೆ ಸಾಕು, ನನ್ನ ಸಮಸ್ಯೆಗಳು, ನನ್ನ ಪರಿಸ್ಥಿತಿಗಳು ಬದಲಾಯಿತವೆ ಎಂಬುದಾಗಿ ನೀನು ನಂಬಿದರೆ ಇವತ್ತು ದೇವರು ನಿನಗೂ ಕೂಡ ಆಶೀರ್ವಾದ ಮಾಡ್ತಾರೆ. ಹಾಲೆಲೂಯಾ. ಯಾಕಂದರೆ ದೇವರು ಮಾತು ಆಡಿದರೆ ಸಾಕು, ಅನೇಕ ದೆವ್ವಗಳು ಬಿಟ್ಟು ಹೋಗ್ತವೆ. ಯೇಸು ಕ್ರಿಸ್ತನು ಆತನು ನುಡಿದರೆ ಅದ್ಭುತಗಳು, ಮಿರಾಕಲ್ ಆಗ್ತವೆ ಎಂಬುದಾಗಿ ನೋಡ್ತೇವೆ. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಆ ಶತಾಧಿಪತಿಯು ತನ್ನನ್ನು ತಗ್ಗಿಸಿಕೊಂಡು ಆತನ ದೇವರಲ್ಲಿಗೆ ಬಂದನು. ಇವತ್ತು ನಾವು ಕೂಡ ತಗ್ಗಿಸಿಕೊಂಡು ಯೇಸು ಕ್ರಿಸ್ತನ ಹತ್ರ ಹೋದಾಗ ದೇವರು ಏನು ಮಾಡ್ತಾರೆ, ಖಂಡಿತ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ, ನಮ್ಮ ಒಂದು ಸಮಸ್ಯೆಗಳಿಗೆ ಬಿಡುಗಡೆ ಕೊಡ್ತಾರೆ. ಯಾಕಂದರೆ ಆತನು ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನಾಗಿದ್ದಾನೆ. ಆತನು ನಮ್ಮನ್ನು ಸೃಷ್ಟಿ ಮಾಡಿ ಲೋಕಕ್ಕೆ ಕಳಿಸಿದ ದೇವರಾಗಿದ್ದಾನೆ. ಇವತ್ತು ಆ ಒಂದು ನಂಬಿಕೆ ಆ ಶತಾಧಿಪತಿಯಲ್ಲಿ ನೋಡಿ ಬೆರಗಾಗಿದಂತೆ ಇವತ್ತು ದೇವರು ನಮ್ಮ ನಂಬಿಕೆಯನ್ನು ನೋಡಿ ದೇವರು ಬೆರಗಾಗಬೇಕಂದ್ರೆ ನಾವು ದೇವರನ್ನು ನೋಡಿಲ್ಲ, ದೇವರ ವಾಕ್ಯ ಓದಿದೇವಷ್ಟೇ, ದೇವರ ವಾಕ್ಯ ಕೇಳಿದೇವಷ್ಟೇ. ಇಸ್ರಾಯೇಲ್ ಜನರಾದರೂ ದೇವರು ಮಾಡಿದ ಅದ್ಭುತಗಳನ್ನು ಕಣ್ಣಾರೆ ನೋಡಿದ್ದಾರೆ. ಮೋಶೆ ಮುಖಾಂತರವಾಗಿ ದೇವರು ಮಾಡಿದಂಥ ಅದ್ಭುತ ಮಿರಾಕಲ್ ನೋಡಿದ್ದಾರೆ. ಆದರೆ ಅವರು ದೇವರಲ್ಲಿ ನಂಬಿಕೆ ಇಟ್ಟಿಲ್ಲ. ಈ ಶತಾಧಿಪತಿ ನೋಡಿ ದೇವರು ಹೇಳ್ತಾ ಇದ್ದಾರೆ, ಇಂಥ ನಂಬಿಕೆಯು ನಾನು ಇಸ್ರಾಯೇಲ್ ಜನರಲ್ಲಿ ನೋಡಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇವತ್ತು ನಾನು ನೀನು ಕೂಡ ಆ ದೇವರು ಮಾಡಿದ ಆ ಒಂದು ಹಳೆ ಕಾಲದಲ್ಲಿ, ಹಿಂದಿನ ದಿನಗಳಲ್ಲಿ ಆ ದೇವರು ಮಾಡಿದ ಅದ್ಭುತಗಳನ್ನು ನೋಡಿಲ್ಲ, ನೀನು ನೋಡಿಲ್ಲ. ಆದರೆ ಇವತ್ತು ನಾನು ನೀನು ನಂಬ್ತಾ ಇದ್ದೀವಿ. ಹೆಂಗೆ ದೇವರ ವಾಕ್ಯ ಓದಿಕೊಂಡು, ದೇವರ ವಾಕ್ಯ ಕೇಳಿಕೊಂಡು ಆ ದೇವರು ಸೂಚಕರ ಮಾಡಿದನೆಂಬುದಾಗಿ ಇವತ್ತು ನಾವು ದೇವರಲ್ಲಿ ಹೋಗ್ತಾ ಇದ್ದೀವಿ. ಇವತ್ತನ್ನು ದೇವರಿಗೆ ಬೇಡುವಾಗ ಖಂಡಿತ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ಯಾಕಂದ್ರೆ ಆತನು ಉತ್ತರ ಕೊಡುವ ದೇವರಾಗಿದ್ದಾನೆ, ಆತನು ಸದುತ್ತರ ಕೊಡುವ ದೇವರಾಗಿದ್ದಾನೆ. ಯೆರೆಮೀಯ 33:3 ಹೇಳಿದ್ರೆ, ನೀ ನನಗೆ ಹೋಗು, ನಾನೇನು ಸದುತ್ತರ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಮ್ಮ ಪ್ರಾರ್ಥನೆಗೆ ನಮ್ಮ ಜವಾಬುಗಳನ್ನು ಕೊಡುವ ದೇವರಾಗಿದೆ, ನಮಗೆ ಉತ್ತರಿಸುವ ದೇವರಾಗಿದ್ದಾನೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈ ಒಂದು ಸಮಯದಲ್ಲಿ ಇವತ್ತು ನಮ್ಮ ಪ್ರಾರ್ಥನೆ ಏನಾಗಿರಬೇಕು, ತಗ್ಗಿಸ್ಕೊಂಡಿರಬೇಕು. ನಮ್ಮ ಪ್ರಾರ್ಥನೆ ದೀನತೆಯ ಪ್ರಾರ್ಥನೆ ಆಗಿರಬೇಕು. ನಮಗಿರುವಂಥ ಅಧಿಕಾರ ಅದು ನಾವು ನಾವು ಹಾಕದಂತೆ, ಇವತ್ತು ನನಗೆ ಅಷ್ಟೊಂದು ದೊಡ್ಡ ಅಧಿಕಾರ ಇದೆ ಎಂಬುದಾಗಿ ನಾವು ಸ್ವಾರ್ಥ ಪಡದಂತೆ, ನಾವು ಅಹಂಕಾರ ಪಡದಂತೆ, ಇವತ್ತು ಆ ಶತಾಧಿಪತಿಯಂತೆ ನಮಗಿರುವಂಥ ಬಾಧೆಗಳು, ಇವತ್ತು ನಮಗಿರುವಂಥ ಕಣ್ಣೀರು ಕಷ್ಟಗಳಿಗೆ ಇವತ್ತು ನಾವು ದೇವರಲ್ಲಿ ಪ್ರಾರ್ಥಿಸಿದಾಗ ಬಿಡುಗಡೆ ಕೊಡ್ತಾರೆ. ಶತಾಧಿಪತಿ ತನ್ನ ಆಳಿಗೋಸ್ಕರ ದೇವರಲ್ಲಿ ಬೇಡಿಕೊಂಡಿದ್ದಾಗ ಆತನು ಬಿಡುಗಡೆ ಕೊಟ್ಟಿದ್ದಾಗ ಇವತ್ತು ನಾವು ನಮಗೋಸ್ಕರ ದೇವರಲ್ಲಿ ಪ್ರಾರ್ಥಿಸಿದಾಗ ದೇವರು ನಮಗೆ ಖಂಡಿತ ಏನು ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ, ಬಿಡುಗಡೆ ಕೊಡ್ತಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಇವತ್ತು ನಮಗಿರುವಂಥ ಒಂದು ಅಧಿಕಾರ ಏನೇ ಇರಲಿ, ಇವತ್ತು ದೇವರ ಒಂದು ಸಣ್ಣ ಅಧಿಕಾರ ಕೊಡಲಿ, ದೊಡ್ಡ ಅಧಿಕಾರದಲ್ಲಿ ಕೊಟ್ಟರೂ ಕೂಡ ನಾವು ದೀನರಾಗಿ ದೇವರಲ್ಲಿ ತಗ್ಗಿಸಿಕೊಂಡಿದ್ದಾಗ ದೇವರಿಗೆ ಪ್ರಾರ್ಥಿಸಿದಾಗ ಆತನ ಮಾತಿನಿಂದ ನಮ್ಮ ಜೀವಿತವನ್ನು ಬದಲಾಯಿಸಿ ನಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳು ಮಾಡಿ ನಮ್ಮನ್ನು ಉನ್ನತವಾಗಿ ನಡೆಸ್ತಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಈ ಒಂದು ವಾಕ್ಯದ ಮುಖಾಂತರ ನೋಡ್ತೇವೆ. ದೇವರು ಮತ್ತೊಂದು ಆವರ್ತಿ ಈ ವಾಕ್ಯದಂತೆ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ತಂದೆ. ಆಮೇನ್, ಆಮೇನ್.